ಬಂದ ಭಾಗ್ಯವನ್ನು ಬಾಗಿಲಲ್ಲೇ ನಿಲ್ಲಿಸಿ ಕಣ್ಣು ಮುಚ್ಚಿಕೊಂಡು ಬೆಳಕಿಗಾಗಿ ಹುಡುಕಾಡ್ತಿದ್ದೀಯ. ಹೌದು ಸ್ವಾಮಿ, ಈಗ ಬಂದಿರೋ ಕೆಲಸ ಎಲ್ಲ ಬಿಟ್ಟು ಈಗ ಕೆಲಸ ಇಲ್ದರೆ ಅಲಿತಾ ಇದ್ದೀನಿ. ಇದ್ದಿದ್ದನ್ನ ಇದ್ದಾಗೆ ಹೇಳ್ತಿದ್ದೀರಲ್ಲ, ಯಾರು ಸ್ವಾಮಿ ನೀವು? ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಆದರೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಆಗಲಿಲ್ಲ. ಈ ಪ್ರಪಂಚ ಅರ್ಥ ಮಾಡಿಕೊಂಡ್ರೆ ಸ್ವರ್ಗ, ಅರ್ಥ ಮಾಡ್ಕೊಳ್ಳದೆ ಹೋದರೆ ನರಕ. ಧ್ಯಾನ ದೊಡ್ಡ ಮಾತು. ಸಾವಿರಾರು ಜನರನ್ನು ಕಾಯೋ ಶಕ್ತಿ ಇರೋರು ನಮ್ಮನ್ನು ಕಾಯಲಿ ಅಂತ ಗುಡಿಗೆ ಬರಬಾರ್ದು. ಆದರೆ ಗುಡಿಗೆ ಬಂದ್ರೇ ಅಲ್ವೇ ಆ ಭಗವಂತನ ದಯೆ ನಮಗೆ ಸಿಗೋದು. ದಯೆ ಇದ್ದು ಧರ್ಮದ ದಾರಿಯಲ್ಲಿ ನಡೆಯುವವರನ್ನು ಶಿವ ಯಾವಾಗಲೂ ಕಾಪಾಡ್ತಾನೆ. ತಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಮನಸ್ಸಿನಲ್ಲಿ ಗುಡಿ ಕಟ್ಟಿ ಮಾಡುವ ಕೆಲಸದಲ್ಲಿ ನಿಷ್ಠೆ ಇರುವಾಗ ನಾವಿದ್ದಲ್ಲಿಗೆ ಭಗವಂತ ಹುಡ್ಕೊಂಡು ಬರ್ತಾನೆ. ನಂಬಿದವರಿಗೆ ಅನ್ನ ನೀಡು, ದೇಹಿ ಅಂದವರಿಗೆ ದಾನ ಮಾಡು. ನಾನು ನನ್ನದು ಅನ್ನೋದನ್ನು ಬಿಟ್ಟು ನಮಗಾಗಿ ಕಾಯ್ತಿರೋರಿಗೆ ಕಾವಲಾಗಬೇಕು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಅವ್ರ ಮುಖದಲ್ಲಿ ಎಂಥ ದೈವಿಕ ಕಳೆ ಇತ್ತಲ್ವಾ? ಅಯ್ಯೋರೆ, ಯಾರವರು? ಜೀವನನ 2 ಸಾಲನಾಗ ಹೇಳ್ಬಿಟ್ರು. ಪುಟ್ಟಕ್ಕ, ಅವರು ದೈವಾಂಶ ಸಂಭೂತರು. ಜೀವನದ ಎಲ್ಲ ಸುಖ ದುಃಖಗಳನ್ನು ತ್ಯಜಿಸಿ ಹಿಮಾಲಯದಲ್ಲಿರ್ತಾರೆ. ಅವರಿಗೆ ಯಾವಾಗ ಎಲ್ಗೋಗ್ಬೇಕು ಅನ್ಸುತ್ತೋ ಅಲ್ಗೋಗ್ತಾರೆ. ಇವ್ರ ಮಾತು ಕೇಳ್ತಾ ಇದ್ರೆ ಇವ್ರಿಗೆ ಭವಿಷ್ಯದ ಬಗ್ಗೆ ಎಲ್ಲ ತಿಳಿದೈತೆ ಅನ್ನಿಸ್ತಿ. ನೀವೇ ನೋಡಿದ್ರಲ್ಲ, ಜಾತಕ ನೋಡ್ದೇನೆ ಹೇಗೆ ಭವಿಷ್ಯ ಹೇಳಿದ್ರು ಅಂತ. ಇಂಥ ಸಿದ್ಧಿ ಪುರುಷರು ಇವತ್ತಿಲ್ಲಿ ಬಂದಿರೋದು ನಮ್ಮ ಭಾಗ್ಯ. ನನಗಂತೂ ಅವ್ರನ್ನ ನೋಡಿ ಅವ್ರ ಮಾತುಗಳನ್ನ ಕೇಳಿ ಅವರಲ್ಲಿ ಏನೋ ಇಸೇಸ ಐತೆ ಅಂತ ಅನ್ನಿಸ್ಬಿಡ್ತು.